ಎಲ್ಲರಿಗೂ ನಮಸ್ಕಾರ. ಒಂದೂರಲ್ಲಿ ಒಬ್ಬ ರಾಜನಿರ್ತಾನೆ. ಅವನು ತನ್ನ ಮಂತ್ರಿನ ಕರೆದು ಹೇಳ್ತಾನೆ, ನೋಡಪ್ಪ, ನನಗೆಲ್ಲ ಇದೆ, ಈ ರಾಜ್ಯ ಇದೆ, ಇಷ್ಟು ಸಂಪತ್ತಿದೆ, ಒಳ್ಳೆ ಪ್ರಜೆ ಇದ್ದಾರೆ, ಪ್ರೀತಿಸುವ ಹೆಂಡತಿ ಇದ್ದಾಳೆ, ಒಳ್ಳೆ ಗೌರವ ಕೊಡೋ ಮಕ್ಕಳಿದ್ದಾರೆ, ಎಲ್ಲವೂ ಇದೆ ನನ್ನ ಹತ್ರ, ಇಷ್ಟು ಸಂಪತ್ತಿದೆ. ಆದರೆ ಏನೋ ಒಂದು ವಿಷಯ ನನ್ನ ಮನಸ್ಸನ್ನು ಕಾಡ್ತಾ ಇದೆ, ಯಾಕೋ ನೆಮ್ಮದಿ ಇಲ್ಲ, ಏನು ಕೊರತೆ ಇದೆ ಅಂತ ಅರ್ಥ ಆಗ್ತಾ ಇಲ್ಲ, ಮನಸ್ಸಲ್ಲಿ ಏನೋ ಈ ಥರ ಕೊರಗಿದೆ, ನನಗೆ ಏನಂತ ಗೊತ್ತಾಗ್ತಾ ಇಲ್ಲ. ನೋಡಲಿ, ನನ್ನ ಬಾಕ್ಲನ್ನು ಕಾವಲು ಕಾಯ್ತಾ ಇದ್ದಾನಲ್ಲ ಸೈನಿಕ, ಅವನ ಮುಖದಲ್ಲಿ ಎಷ್ಟು ಲವಲವಿಕೆ ಇದೆ, ಎಷ್ಟು ಸಂತೋಷವಾಗಿದ್ದಾನೆ. ಆದರೆ ನನಗೆ ಹಂಗೆ ಸಂತೋಷವಾಗಿರೋಕೆ ಆಗ್ತಿಲ್ವಲ್ಲ, ಏನಿದು ಅಂತ ಹೇಳ್ತಾನೆ. ಆವಾಗ ಮಂತ್ರಿ ಹೇಳ್ತಾರೆ, ಪ್ರಭು, ಈ ಆನಂದದ ಗುಟ್ಟು 99ರ ಸಂಖ್ಯೆಯಲ್ಲಿ ಇದೆ ಅಂತ ಹೇಳ್ತಾರೆ. ಆವಾಗ ರಾಜ, ಹೌದಾ, 99ರ ಸಂಖ್ಯೆ ಏನದು ಅಂತ ಕೇಳಿದಾಗ ಮಂತ್ರಿ ಹೇಳ್ತಾನೆ, ಪ್ರಭು, ನಾನು ಹೇಳ್ದಂಗೆ ನೀವು ಮಾಡಿ ಒಂದು ಚೀಲವನ್ನು ತೆಗೆದುಕೊಳ್ಳಿ, ಅದರಲ್ಲಿ 99 ಚಿನ್ನದ ನಾಣ್ಯಗಳನ್ನು ಹಾಕಿ ಆ ಸೈನಿಕ ಇದನ್ನೆಲ್ಲ ಅವನ ಮನೆಯ ಬಾಗಿಲ ಮುಂದೆ ಇಟ್ಟು ಬನ್ನಿ. ಮತ್ತು ಇಡಬೇಕಾದ್ರೆ ಅದ್ರ ಮೇಲೆ ಬರೆದು ಬನ್ನಿ, ಏನಂತ, ನಿನ್ನ ಕಾರ್ಯಕ್ಕೆ ಮೆಚ್ಚಿ ನಾನು ನಿನಗೆ ಉಡುಗೊರೆಯಾಗಿ 100 ಚಿನ್ನದ ನಾಣ್ಯವನ್ನು ನೀಡ್ತಾ ಇದ್ದೇನೆ ಅಂತ ಅದರ ಮೇಲೆ ಬರೆದು ಆ ಸೈನಿಕನ ಮನೆಯ ಮುಂದೆ ಇಟ್ಟು ಬನ್ನಿ ಅಂತ ಹೇಳ್ತಾರೆ. ಇದರಿಂದ ಏನಾಗತ್ತೆ ಅಂತ ರಾಜ ಕೇಳಿದಾಗ, ನಿಮ್ಮ ಮೊದಲು ಹಾಗೆ ಮಾಡಿ ಆಮೇಲೆ ನಿಮಗೆ ತಿಳಿಸ್ತೀನಿ ಅಂತ ಮಂತ್ರಿ ಹೇಳ್ತಾನೆ. ಆಗ ರಾಜ ಮಂತ್ರಿ ಹೇಳ್ದಂತೆ 99 ನಾಣ್ಯಗಳನ್ನ ಆ ಚೀಲದೊಳಗೆ ಹಾಕಿ ಅವ್ರು ಹೇಳ್ದಂತೆ 100 ಚಿನ್ನದ ನಾಣ್ಯವನ್ನು ನಿನ್ನ ಪರಿಶ್ರಮಕ್ಕೆ ಮೆಚ್ಚಿ ನಾನು ನಿನಗೆ ಇದನ್ನ ನೀಡ್ತಾ ಇದ್ದೀನಿ ಅಂತ ಆ ಸೈನಿಕನ ಮನೆಯ ಮುಂದೆ ಇಟ್ಟು ಬರ್ತಾರೆ. ಆ ಸೈನಿಕ ಅದನ್ನು ನೋಡ್ತಾನೆ, ಅಲ್ಲಿ ಬರ್ದಿರೋದನ್ನ ಓದ್ತಾನೆ, ಬಹಳ ಸಂತೋಷ ಆಗತ್ತೆ. ರಾಜರು ನನ್ನನ್ನು ಗುರುತಿಸಿ ನನಗೆ ಉಡುಗೊರೆ ಕೊಟ್ಟಿದ್ದಾರಲ್ಲ ಅಂತ ಬಹಳ ಖುಷಿ ಆಗತ್ತೆ. ಅದನ್ನು ತೆಗೆದುಕೊಬರ್ತಾನೆ, ಎಣ್ಸಕ್ಕೆ ಶುರು ಮಾಡ್ತಾನೆ. ಎಲ್ಲ ಎಣಿಸಿದಾಗ ಅದರಲ್ಲಿ ಕೇವಲ 99 ನಾಣ್ಯ ಅಷ್ಟೇ ಇರುತ್ತೆ. ಇನ್ನೊಂದು ಸಲ ಎಣಿಸ್ತಾನೆ, ಆಗಲೂ 99 ನಾಣ್ಯಗಳು ಬರುತ್ತೆ. ಇದೇ ರೀತಿ 4-5 ಬಾರಿ ಎಣಿಸ್ತಾನೆ. ಮನೆಯಲ್ಲಿ ಇರ್ತಾರಲ್ಲ ಎಲ್ಲರನ್ನ ಕರೆದು ಅವ್ರ ಕೈಯಲ್ಲೂ ಕೂಡ ಎಣಿಸ್ತಾನೆ. ಆವಾಗ ಬರೀ 99 ನಾಣ್ಯ ಅಷ್ಟೇ ಅದರಲ್ಲಿ ಬರೋದು. ರಾತ್ರಿ ಎಲ್ಲ ಅವನಿಗೆ ನಿದ್ದೆನೇ ಬರಲ್ಲ. ಎಲ್ಲೋಯ್ತು ಅವನ ನಾಣ್ಯ, ಯಾರಾದರೂ ಕದ್ದಿದಾರಾ, ನಾಪತ್ತೆ ಆಗಿದೆಯಾ, ಏನಾಗಿದೆ ಅಂತ ಯೋಚನೆ ಮಾಡ್ತಾ 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 ರಾತ್ರಿ ಎಲ್ಲ ನಿದ್ದೆನೇ ಮಾಡೋದಿಲ್ಲ. ಮಾರನೇ ದಿನ ಕೆಲ್ಸಕ್ಕೆ ಬರ್ತಾನೆ, ಬಾಗ್ಲತ್ರ ಕಾವಲು ಕಾಯ್ತಾ ಇರ್ತಾನೆ. ಆವಾಗ ಈ ಮಂತ್ರಿ ಮತ್ತು ರಾಜ ಅವನನ್ನೇ ಗಮನಿಸ್ತಿರ್ತಾರೆ. ನೋಡಿದ್ರೆ ಅವನ ಕಣ್ಣೆಲ್ಲ ದಪ್ಪ ಆಗಿತ್ತು, ಮುಖ ಬಾಡಿತ್ತು. ಯಾಕೆ ಹೀಗಿದ್ದಾನೆ ಅಂತ ಕೇಳ್ತಾರೆ. ಆಗ ಸೈನಿಕ ಹೇಳ್ತಾನೆ, ಪ್ರಭು, ನೀವು ನನಗೆ ಕೊಟ್ಟಿದ್ರಲ್ಲ ಉಡುಗೊರೆ, ಅದರಲ್ಲಿ 100 ನಾಣ್ಯಗಳು ಇಲ್ಲವೇ ಇರಲಿಲ್ಲ, ಬರೀ 99 ನಾಣ್ಯಗಳಿತ್ತು. ಎಷ್ಟೇ ಎಣಿಸಿದ್ರು ಅದರಲ್ಲಿ ಕೇವಲ 99 ನಾಣ್ಯ ಅಷ್ಟೇ ಸಿಗ್ತಾಯಿತ್ತು ಅಂತ ಸೈನಿಕ ಹೇಳ್ತಾರೆ. ಆವಾಗ ಮಂತ್ರಿ ರಾಜನಿಗೆ ಅರ್ಥ ಮಾಡಿಸ್ತಾನೆ, ನೋಡಿ ಗುರುಗಳೇ, ನಮ್ಮ ಜೀವನದಲ್ಲಿ 99ರ ಆನಂದಗಳಿರ್ತವೆ, ಖುಷಿಗಳಿರ್ತವೆ, ಒಳ್ಳೆಯ ವಿಚಾರಗಳಿರ್ತವೆ. ಆದರೆ ನಾವು ಅದನ್ನೆಲ್ಲ ಬಿಟ್ಟು ಆ ಒಂದು ಏನಿರೋದಿಲ್ವೋ ನಮ್ಮ ಬಳಿ, ಅದರ ಬಗ್ಗೆ ಚಿಂತೆ ಮಾಡ್ತೀವಿ ನಾವು. ಇದರಿಂದ ನಾವು ನಮ್ಮ ಮನಸ್ಸಿನ ಶಾಂತಿ ನೆಮ್ಮದಿಯನ್ನು ಕಳ್ಕೊಳ್ತೀವಿ. ಆದ್ದರಿಂದ ಆ 99ರ ಒಳ್ಳೆಯ ವಿಚಾರವನ್ನು ನೀವು ಸಂಭ್ರಮಿಸಿ, ಆ ಒಂದು ಏನು ಇಲ್ವೋ ಅದರ ಚಿಂತೆಯನ್ನು ಬಿಡಿ, ಆನಂದವಾಗಿ ಇರಿ.